ಆತ್ಮೀಯ ಕಲಾಬಂಧುಗಳೇ, ರಂಗಭೂಮಿ ಒಂದು ರೀತಿಯ ಕಲಾವಿದರಿಗೆಲ್ಲ ಪ್ರಮುಖವಾದಂಥ ಒಂದು ಸ್ಥಳ. ಅದರಲ್ಲಿ ಸಾಕಷ್ಟು ಸಾಧನೆಗಳು ಮಾಡಿದವರು ಇತ್ತೀಚೆಗೆ ನಾವು ಕಳ್ಕೊಂಡಂಥ ಒಂದು ದೊಡ್ಡ ಪ್ರತಿಭೆ ಅಂತ ಹೇಳಬೇಕಾಗುತ್ತೆ. ಸ್ವಲ್ಪ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಅದು MC ಆನಂದ್ ಅವರಿಗೆ ಅದು ಸಮಂಜಸವಾಗಿ ಹೋಲುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ಅವರ ಹತ್ತಿರದ ಸಂಪರ್ಕ ತುಂಬ ಇತ್ತೀಚೆಗೇ ಆಗಿದ್ದು ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಒಂದು ಕಾಲು ಬೆಂಗಳೂರು, ಒಂದು ಕಾಲು ಮದ್ರಾಸಲ್ಲಿ ಓಡಾಟ ನಂದು ಆಗಿತ್ತು. ಚಿತ್ರರಂಗ, ನಾಟಕರಂಗ ಆ ಥರದ್ದಿತ್ತು. ಅಲ್ಲಿ ಬಿಡುವು ಸಿಕ್ಕಾಗಿ ಇಲ್ಲಿ ಬಂದು ವರ್ಕ್ ಮಾಡ್ತಾಯಿದ್ದೆ ಹಾಗೆ. ಆದರೆ ಯಾವಾಗ NSDಯಿಂದ ಸುಮಾರು ವ್ಯಕ್ತಿಗಳು ಅಲ್ಲಿಂದ ಬಂದು ಇಲ್ಲಿ ರಂಗ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರಲ್ಲ, ಅದು ಹೆಚ್ಚು ಕಮ್ಮಿ ನನಗೆ ತಿಳಿದ ಹಾಗೆಯೇ ಶಿವಾನಂದ್, ಮಹಾದೇವ್, ಅಫ್ಕೋರ್ಸ್ ಎಲ್ ಶ್ರೀನಿವಾಸ್ ಕೂಡ ಸೇರಿಸ್ಬೋದು ಅದರೊಳಗೆ. ಅದು ಏಷ್ಯನ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಮೊದಲಿದ್ದಿದ್ದು, ಆಮೇಲೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಆಯಿತು. ಆಗ ಶಿವಾನಂದ್ ಅವರೆಲ್ಲ ಮೊದಲನೇ ಬ್ಯಾಚಲ್ಲಿದ್ದರು. ಆಮೇಲೆ ಬಂದವರು ರಾಮಮೂರ್ತಿ, ಆಮೇಲೆ ಹೀಗೆ ಒಬ್ಬೊಬ್ಬರೇ, ಆಮೇಲೆ NS ವೆಂಕಟರಾಮ್, ಆಮೇಲೆ ಸುಂದರಶ್ರೀ, ಪದ್ಮಶ್ರೀ ಇವರುಗಳೆಲ್ಲ ಸೇರಿಕೊಂಡ್ರು. ಆಮೇಲೆ ಜಯಶ್ರೀ ಅವರುಗಳೆಲ್ಲ, ನಂತರ ಪ್ರಸನ್ನ, ಇದೆ ಲಿಸ್ಟು ದೊಡ್ಡದಾಗಿ ಬೆಳೀತು NSDನಲ್ಲಿ. ಇವರು ಒಂದು ವೃತ್ತಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ. ಆ ವೃತ್ತಿನಲ್ಲಿ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ ರಂಗ ಚಟುವಟಿಕೆಗಳಲ್ಲಿ ತೊಡಕೊಂಡು ಅಲ್ಲೂ ಒಂದು ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಅದು MC ಆನಂದ್ ಅಂತ ಹೇಳ್ಬೋದು. ಏಕೆಂದರೆ ಅವರು ಇತ್ತೀಚೆಗೆ ನಾನು ಅವ್ರನ್ನ ಕಂಡ ಹಾಗೆ ಕೇಳಿದಾಗೇ ಅವರು ತುಂಬ ಆಂಗ್ಲ ನಾಟಕಗಳನ್ನ, ಬಹಳ ಒಂದು ಕಬ್ಬಿಣದ ಕಡಲೆ ಅಂತ ಹೇಳ್ತಾರಲ್ಲ ಆ ಥರ, ಇವರು ಶೇಕ್ಸ್ಪಿಯರ್ದಾಗ್ಬೋದು, ಆಮೇಲೆ ಚೆಕಾಫ್ದಾಗಬಹುದು, ಆಮೇಲೆ ನೀಲ್ ಅವ್ರದ್ದು, ಈ ಥರ ನಾಟಕಗಳೆಲ್ಲ ಆರಿಸ್ಕೊಂಡು ಅದು ಕನ್ನಡದ್ದೇ ನಾಟಕಗಳೇನೋ ಅನ್ನೋ ಹಾಗೆ ಅದನ್ನು ಅಳವಡಿಸಿದ್ದಿದೆಯಲ್ಲ ರಂಗಕ್ಕೆ, ಅದು ನಿಜವಾಗ್ಲೂ ಅವ್ರು ಮಾಡಿದಂಥ ಬಹಳ ದೊಡ್ಡ ಕೆಲಸ ಅಂತ ನಾನು ಹೇಳ್ಬೋದು. ಯಾಕೋ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಧೀಮಂತ ವ್ಯಕ್ತಿಗಳೆಲ್ಲ ಇದ್ದಾರೆ, ಎಲ್ಲ ಇದ್ದರೂ ಕೂಡ ಇವರು ರಂಗಭೂಮಿಯ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ ಈ ಸಾಹಿತ್ಯದ ಕಡೆ ಒಲವನ್ನು ಬೆಳೆಸ್ಕೊಂಡು ಅದರಲ್ಲಿ ಎಲ್ಲರನ್ನೂ ಮೀರಿಸೋವಂಥ ಒಂದು ಸಾಧನೆ ಮಾಡಿದ್ರು ಅಂದರೆ ನಿಜವಾಗ್ಲೂ ಅದು ಯಾವತ್ತೂ ಕೂಡ ನಮ್ಮ ನೆನಪುಗಳಲ್ಲಿ, ರಂಗ ಚಟುವಟಿಕೆಗಳಲ್ಲಿ ಒಳಗಾದ ನಾವು ಅದನ್ನು ಆಗಾಗ ಮೆಲುಕು ಹಾಕುವಂಥ ಒಂದು ವಿಷಯ ಅಂತ ನನಗನ್ಸುತ್ತೆ. ಹಾಗೂ ನಾವು ಅವ್ರನ್ನ ಕಳ್ಕೊಂಡ್ವಲ್ಲ ಅನ್ನೋದು ಬಹಳ ದೊಡ್ಡ ನೋವು. ಯಾಕೆಂದ್ರೆ ನನಗೆ ಯಾರೇ ಆದರೂ ಕೂಡ ರಂಗ ಚಟುವಟಿಕೆಗಳು ಇರೋರು ನಾವೆಲ್ಲ ಒಂದು ಕುಟುಂಬದ ಬಂಧುಗಳು ಅಂತ ಸ್ವಲ್ಪ ಇಂಚು ಮುಂಚು ಇರುತ್ತೆ, ಹೋಗೋದು ಇರೋದು, ಮಾಡಿದ್ದು ಮಾಡದೇ ಇರೋದು ಹಾಗಿರುತ್ತೆ. ಹಾಗಾಗಿ ಇವರು ದೊಡ್ಡ ರಂಗ ಚಟುವಟಿಕೆಗಳಲ್ಲಿ ಅಗಾಧವಾದಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದು ವೃತ್ತಿ ರಂಗಭೂಮಿನಲ್ಲೂ ಅವರ ಹೆಸರನ್ನ ನೆನೆಸ್ಕೋಬೋದು, ಹವ್ಯಾಸ ರಂಗಭೂಮಿನಲ್ಲೂ ಅವರ ಹೆಸರು ನೆನೆಸ್ಬೋದು. ಅಂದರೆ ವೃತ್ತಿ ರಂಗಭೂಮಿಗೆ ಹೋಲುವಂಥ ನಾಟಕಗಳನ್ನ ಹವ್ಯಾಸ ರಂಗಭೂಮಿಯಲ್ಲಿ ಅವರು ತಯಾರು ಮಾಡಿರೋದು ಕೂಡ, ಅದು ಕೂಡ ಒಂದು ಹೆಸರಿಸಬೇಕಾದಂಥ ಒಂದು ವಿಷಯ ಅಂತ ನನಗೆ. ಹಾಗಾಗಿ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋ ನೋವು ನನಗೂ ಆಗಾಗ ಕಾಡುತ್ತೆ. ಅವರಿದ್ದಿದ್ದರೆ ಸುಮಾರು ಇನ್ನೂ ಕೆಲಸಗಳು ನಮ್ಮ ರಂಗಭೂಮಿಗೆ ಸಲ್ತಾ ಇತ್ತು ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು MC ಆನಂದ್ ಅವ್ರ ಬಗ್ಗೆ ಒಂದು ಕಿರು ಪರಿಚಯ. ಅವರ ಜೊತೆ ಒಂದು ಅಲ್ಪಾವಧಿಯಲ್ಲಿ ನನ್ನ ಸಂಪರ್ಕ ಇತ್ತು. ಋಣವೆಂಬ ಸೂತಕವು ಅಂತ ಅದರಲ್ಲಿ ನಾನು, ಅಭಿರುಚಿ ಚಂದ್ರು, ಆಮೇಲೆ ನಮ್ಮ ಭಾರ್ಗವಿಯವರು, ಭಾರ್ಗವಿ ಪುಷ್ಪ,
ಎಲ್ಲರೂ ಅದೆಲ್ಲ ಮಾಡಿದ್ದು ನಾವು ಮದ್ರಾಸಲ್ಲಿ ಕಾರ್ಯಕ್ರಮ, ಇಲ್ಲಿ ಎಲ್ಲ ಕಡೆನೂ ಅದನ್ನು ನಾವು ಪ್ರಯೋಗ ಮಾಡೋದು ಒಳ್ಳೆಯ ಯಶಸ್ವಿ ಪ್ರಯೋಗ ಅಂತ ಅನ್ನಿಸ್ಕೊಳ್ತು. ಅದು ತುಂಬ ಸಂತೋಷ ಅವ್ರ ಜೊತೆಯಲ್ಲಿ ಆ ಸಂಪರ್ಕದಲ್ಲಿ ಅದೊಂದು ಕೆಲಸ ಆಯ್ತಲ್ಲ ಅಂತ ನನಗೂ ಸಂತೋಷ. ನಮಸ್ಕಾರ. ಗೆಳೆಯ MC ಆನಂದ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅನ್ನೋದನ್ನು ನನಗೆ ಇವತ್ತಿಗೂ ಜೀರ್ಣಿಸ್ಕೊಳ್ಳೋಕ್ಕಾಗಿಲ್ಲ. ಅಷ್ಟೊಂದು ಅನ್ಸೆರ್ಮೋನಿಯಸ್ ಆದಂಥ ಎಕ್ಸಿಟ್ ಇತ್ತೀಚಿನ ಈ ಕೊರೋನಾ ಸಂಕಷ್ಟ ಕಾಲದಲ್ಲಿ ಭಾಳ ಜನ ಪ್ರಖ್ಯಾತರುಗಳು ಸದ್ದಿಲ್ಲದೆ ಸರಿದೋಗಿರೋದನ್ನು ನೋಡ್ತಾ ಇದ್ದೀವಿ. ಅಂಥವರಲ್ಲಿ MC ಆನಂದ್ ಕೂಡ ಒಬ್ಬರು. ಗೆದ್ದು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಆ ಕ್ಷಣದಲ್ಲೂ ಡಾಕ್ಟ್ರು ರೌಂಡ್ಸ್ನಲ್ಲಿ ಅವ್ರ ಜೊತೆ ಮಾತಾಡಿ ಬಂದಿದ್ದಾರೆ. ಅದಾದ ನಂತರ ಅವರು ತೀವ್ರವಾದ ಹಾರ್ಟ್ ಅಟ್ಯಾಕ್ನಲ್ಲಿ ಸತ್ತೋದ್ರು ಅಂತ ತಿಳಿಯಿತು. ಒಂದೂವರೆ ತಿಂಗಳಾಗ್ತಾ ಬಂದಿದೆ. ಆದರೂ ನನಗೆ ಪ್ರತಿ ರಾತ್ರಿ ಅವರ ಸಾವು ನನ್ನನ್ನು ಕಾಡಿಸುತ್ತೆ. ಇದೆಂಥದ್ದಿದು? ಇದು ಯಾವ ಜಾಲಕ್ಕೆ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿದ್ದೀವಿ? MC ನಾನು ನೋಡಿದವರಲ್ಲಿ ಅತ್ಯಂತ ಜೀವನೋತ್ಸಾಹ ಇರುವಂಥವ್ರು. ಅವರ ಜೀವನೋತ್ಸಾಹಕ್ಕೆ ಉದಾಹರಣೆಯಾಗಿ ಹೇಳ್ಬೋದು ಅಂತಂದರೆ, ಅದಕ್ಕೆ ಅವರ ತೀರ್ಕೊಳ್ಳೋದಕ್ಕೆ ಒಂದು 6 ದಿವಸ ಮುಂಚೆ ನನಗೊಂದು ಮೇಲ್ ಕಳಿಸ್ಬಿಟ್ಟು, ಒಂದು ನಾಟಕ ಓ ಹೆನ್ರಿದು ಒಂದು ಸಣ್ಣ ಕಥೆನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ನೀವು ಓದ್ಬಿಟ್ಟು ಅದರ ಅಭಿಪ್ರಾಯ ಹೇಳಬೇಕು ಅಂತಂದರು. ನಾನು 2 ದಿವಸ ತಡ ಮಾಡಿ ಓದಿದೆ. ಆಮೇಲಿಂದ ಅವರಿಗೆ ಮೆಸೇಜ್ ಮಾಡಿದೆ, ನಾನು ಓದಿದ್ದೀನಿ, ಇಷ್ಟ ಆಗಿದೆ ನನಗೆ, ಚೆನ್ನಾಗಿದೆ, ಮಾಡ್ಬೋದು ಇದನ್ನು, ಚಳಿಗಾಲದ ಒಂದು ರಾತ್ರಿ ಅಂತ ನೈಟ್ ಇನ್ ಎ ವಂಡರ್ಫಾಲ್ ಅಂಥೇಳಿ ಒಂದು ಓ ಹೆನ್ರಿ ಕತೆ. ಆದರೆ ಅವರು ನಾಳೆ ದಿವಸ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ, ಈ ಬಗ್ಗೆ ಮಾತಾಡ್ತೀನಿ ಅಂತ ನನಗೊಂದು ಮೆಸೇಜ್ ಕಳಿಸಿದ್ರು. ಆಮೇಲಿಂದು ಭಾಳ ಬೇಗ ನಮ್ಮನ್ನು ತೊರೆದು ಹೋದರು. ಜೀವನೋತ್ಸಾಹಕ್ಕೆ ಒಂದು ಉದಾಹರಣೆಯಾಗಿ ನಾನು ಅವರನ್ನು ಯಾವಾಗಲೂ ನೆನೆಸ್ಕೊಳ್ತೀನಿ. ಯಾಕೆಂದರೆ ಕಡೆಗಾಲದ ತನಕ ಅವರೊಬ್ಬರು ಎಂಜಿನಿಯರ್, ಓದಿದ್ದು ಎಂಜಿನಿಯರಿಂಗು, ಕೆಲಸ ಮಾಡಿದ್ದು ಡಿಫೆನ್ಸ್ನಲ್ಲಿ, ಕ್ವಾಲಿಟಿ ಕಂಟ್ರೋಲ್ನಲ್ಲಿ, ಹವ್ಯಾಸಿ ರಂಗಭೂಮಿನಲ್ಲಿ ನಟನಾಗಿ ತೊಡಗಿಸ್ಕೊಂಡವರು, ಆಮೇಲೆ ನಿರ್ದೇಶಕರಾದವರು. ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ, ಕನ್ನಡದ ಜಾಯಮಾನಕ್ಕೆ ಹೊಂದುವ ಹಾಗೆ ಬರೆದವರು. ಭಾಳಷ್ಟು ಜನ ನೋಡಿರ್ತಾರೆ ನೀರು ಕುಡಿಸಿದ ನೀರಿಯರು, ಮೆರಿ ವೈಬ್ಸ್ ಆಫ್ ವಿಂಡ್ಸರ್ ಅಂತ ಅನ್ನೋದು. ಇತ್ತೀಚೆಗಷ್ಟೇ ಅವರು ಸಿಂಬಲೈನನ್ನು ಮಯೂರಿನ ಹೆಸರಿನಲ್ಲಿ ತರ್ಜುಮೆ ಮಾಡಿದರು. ನಮಗೆಲ್ಲ ತುಂಬ ಸಂತೋಷ ಕೊಟ್ಟಂಥ ನಾಟಕ ಋಣವೆಂಬ ಸೂತಕವು. ಆ ನಾಟಕನ ಬರೆದು ನಾವೆಲ್ಲ ಭಾಗವಹಿಸಿ ಅದೊಂದು 25-27 ಶೋ ಆಯ್ತದು. ಎಲ್ಲರೂ ಭಾಳ ಹೊಗಳಿದಂಥ ನಾಟಕ. ಅದರಲ್ಲಿ ಮಧ್ಯಮ ವರ್ಗದ ತಲ್ಲಣಗಳು, ಈ ಸಿಟಿ ಒಳಗಡೆ ಸಿಕ್ಕಿಕೊಂಡಂಥ ರಿಸೆಷನ್ನಲ್ಲಿ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದವ್ರು ಕೆಲಸ ಕಳ್ಕೊಂಡು ಮನೇಲಿ ಕೂತಾಗ ಅವ್ರು ಅನುಭವಿಸುವಂಥ ಆರ್ಥಿಕ ಸಂಕಷ್ಟಗಳ ನಡುವೆ ಅವರ ಬುದ್ಧಿ ಸ್ಥಿಮಿತ ಕಳ್ಕೊಂಡ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಅನ್ನೋದನ್ನು ಭಾಳ ಸೊಗಸಾಗಿ ಮಾಡಿದರು. ಆ ನಾಟಕನೂ ತುಂಬ ಯಶಸ್ವಿಯಾಗಿತ್ತು. ಆ್ಯಂಟನ್ ಚೆಕಾಫ್ ನಾಟಕಗಳ ಕಥೆಗಳನ್ನಂತೂ ಅವರು ಬೇಕಾದಷ್ಟು ನಾಟಕಗಳನ್ನು, ಸಣ್ಣ ಸಣ್ಣ ನಾಟಕಗಳನ್ನು ಬರೆದು ಅದು ಪ್ರಯೋಗಗಳು ಆಗಿದ್ದವು. ಕೊರೋನಾ ತೆಗೆದುಕೊಳ್ಳೋ ತನಕನೂ ಸಕ್ರಿಯವಾಗಿದ್ದಂಥ ಅಂಥ ಒಬ್ಬ ಚೈತನ್ಯಶೀಲ, ಜೀವನೋತ್ಸಾಹ ಇದ್ದಂಥ ಬರ್ನಾಡ್ ಶಾ ಹೇಳೋಂಗೆ ಲೈಫ್ ಫೋರ್ಸ್, ಅವರೊಳಗಡೆ ಒಂದು ಅತ್ಯದ್ಭುತವಾದ ಲೈಫ್ ಫೋರ್ಸ್ ಇತ್ತು. ಎಲ್ಲರ ಜೊತೆಯಲ್ಲೂ ತುಂಬ ಉತ್ಸಾಹ ಹುಟ್ಟಿಸೋ ರೀತಿಯಲ್ಲಿ ಮಾತಾಡೋರು. ಒಂದು ನಿಷ್ಕಳಂಕವಾದ ನಗೆ ಇತ್ತು ಅವರಲ್ಲಿ.
ಇದೆಲ್ಲದನ್ನು ನಾವು ಇದ್ದಕ್ಕಿದ್ದ ಹಾಗೆ ಕಳ್ಕೊಂಡ್ಬಿಟ್ವಿ. ಐ ಆಮ್ ಡೀಪ್ಲಿ ಶಾಕ್ಡ್. ಥರ ಆಘಾತದಿಂದ ನನಗೆ ಇನ್ನೂ ಹೊರಗೆ ಬರೋಕ್ಕೆ ಆಗಿಲ್ಲ. ಬಹುಶಃ ಭಾಳ ಕಾಲ ತೊಗೊಳ್ಬೋದಾದಂಥ ದೊಡ್ಡ ಗಾಯ ಅದು. ಇನ್ನೇನು ಹೇಳೋಕ್ಕಾಗತ್ತೆ. ಬದುಕಿದ್ರೆ ಮತ್ತಷ್ಟು ಒಂದು 10-6 ವರ್ಷ ಇನ್ನೂ ಅಷ್ಟು ರಂಗಭೂಮಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು. ನಮ್ಮ ಜೊತೆ ಇಲ್ಲ. ಅದೊಂದು ದೊಡ್ಡ ನಷ್ಟ ಅಂತಂತ ಅಂದ್ಕೊಳ್ತೀನಿ. ನಮಸ್ಕಾರ. ಎಮ್ ಸಿ ಸರು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಆ್ಯಕ್ಟಿಂಗು ಮತ್ತು ಡ್ರಾಮಾ ಅಂತ ಹೇಳಿದ್ರೆ ನಂಗೆ ಸರೇ ನೆನಪಾಗ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಹೆದರ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಒಂದು ರಿಯಾಕ್ಷನ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ತುಂಬ ಎನ್ಕರೇಜ್ ಮಾಡಿದ್ರು. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಮತ್ತು ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಯಾಕೆಂದರೆ ಅವ್ರು ಹೇಳ್ಕೊಟ್ಟಿರೋ ಪಾಠನೇ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋದು. ಸೊ ಆ ಪಾಠದಲ್ಲಿ ಅವ್ರ ಜೀವ ಅವ್ರು ತುಂಬಿರ್ತಾರೆ. ಸೊ ಅವ್ರು ಇರ್ತಾರೆ ನಮ್ಮ ಜೊತೆ ಅನ್ನೋದು ನಾನು ತುಂಬಾ ನಂಬ್ತೀನಿ. ಇಟ್ಸ್ ಅ ಗ್ರೇಟ್ ಲಾಸ್ ಫಾರ್ ಎವ್ರಿಬಡಿ. ಆ್ಯಂಡ್ ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಡೈಜೆಸ್ಟ್ ಎಮ್ ಸಿ ಸರ್ ಇಲ್ಲ ಅಂತ. ಇನ್ನೂ ನನ್ನ ಕಣ್ಮುಂದೆನೇ ಇದ್ದಂಗೆ ಫೀಲು. ಅವ್ರು ಹೇಳ್ಕೊಡೋದು, ಅವರು ಸ್ಮೈಲ್ ಆಗಿರ್ಬೋದು, ಅಥವಾ ಅವರು ಸಪೋರ್ಟ್ ಮಾಡೋದು, ಎಲ್ಲ ವಿಚಾರನೂ. My deepest condolence to his family and for all of us for the great loss. I just wish let his soul rest in peace and be happy. ನಮಸ್ಕಾರ ಸ್ನೇಹಿತರೆ. ಎಮ್ ಸಿ ಆನಂದ್ ಅವ್ರನ್ನ ನೆನಪು ಮಾಡಿಕೊಳ್ಳೋದು, ಅವರಾಗಲಿ ಹೋಗಿರೋ ಸಂದರ್ಭ, ಕೊರೋನಾ ನಮ್ಮನ್ನೆಲ್ಲ ಪೀಡಿಸ್ತಾ ಇರೋ ಸಂದರ್ಭ, ಇವನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಎಷ್ಟು ಜನ ಕಲಾವಿದರನ್ನು, ಎಷ್ಟು ಜನ ಸಾಹಿತಿಗಳನ್ನು, ಎಷ್ಟು ಜನ ಗಣ್ಯ ವ್ಯಕ್ತಿಗಳನ್ನು ಈ ಕೊರೋನಾ ಬಲಿ ತೆಗೆದುಕೊಂಡು ಅಲ್ಲೋಲು ಕಲ್ಲೋಲು ಉಂಟು ಮಾಡಿದೆ ಎಂಬುದು ಎಲ್ರಿಗೂ ಗೊತ್ತಿರೋ ವಿಷಯ. ಹೀಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿಯ ಸಾಧಕರನ್ನು ಬಲಿ ತೆಗೊಂಡಿರೋ ಕೊರೋನಾ ಒಂದು ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದೆ, ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡಿದೆ, ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿದೆ, ಜನಸಾಮಾನ್ಯನ ಬದುಕನ್ನು ಮೂರಾಬಟ್ಟಿ ಮಾಡಿದೆ. ಹಾಗೆ ಎಮ್ ಸಿ ಆನಂದರಂಥವರ ಒಬ್ಬ ಕಲಾವಿದರ ಅಗಲುವಿಕೆ ನಮ್ಮೆಲ್ಲರ ಮನಸ್ಸನ್ನು ಕೂಡ ಅದು ಮೂರಾಬಟ್ಟಿ ಮಾಡಿದೆ. ಯಾಕೆಂದರೆ ಎಮ್ ಸಿ ಆನಂದರಂಥ ಒಬ್ಬ ಬಹುಮುಖ ಪ್ರತಿಭೆ, ಇದು ಸಾಮಾನ್ಯ ಪದ ಅನಿಸಿದ್ರೂ ಕೂಡ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ತುಂಬ ಒಪ್ಪುವಂಥ ಮಾತು. ರಂಗಭೂಮಿಯಲ್ಲಿ ಡಿಫೆನ್ಸ್ನಲ್ಲಿ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ ರಂಗಭೂಮಿ ಕಡೆಗೆ ಆಕರ್ಷಿತರಾಗಿ ಒಬ್ಬ ವರ್ಣಚಿತ್ರ ಕಲಾವಿದರಾಗಿ, ಒಬ್ಬ ರಂಗಭೂಮಿಯ ಸೆಟ್ಗಳನ್ನು ಡಿಸೈನ್ ಮಾಡುವಂಥ ವ್ಯಕ್ತಿಯಾಗಿ, ಪರಿಕರಗಳನ್ನು ಸಿದ್ಧಪಡಿಸುವಂಥ ವ್ಯಕ್ತಿಯಾಗಿ, ಅಲ್ಲದೆ ಒಬ್ಬ ರಂಗಭೂಮಿಯ ಪ್ರಮುಖ ನಾಟಕಗಳಲ್ಲಿ ಅಭಿನಯಿಸಿ, ನಿರ್ದೇಶಿಸಿ, ನಂತರದ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಗೆ ಅವಶ್ಯವಾಗಿರುವಂಥ ಅನೇಕ ನಾಟಕಗಳನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಎಮ್ ಸಿ ಆನಂದ್ ಒಬ್ಬ ಅತ್ಯಂತ ಮಾನವೀಯ ಮೌಲ್ಯಗಳ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ಕಲಾಕಾರ, ನಟ. ಯಾಕೆಂದರೆ ಅವರು, ನಾನೊಂದು ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದಾಗ ಅದು ಕನ್ನಡದ ವಾತಾವರಣಕ್ಕೆ ಒಗ್ಗುವಂಥ ನಾಟಕ ಅಲ್ಲ ಅದು ಅಂದು ವಿಚಾರಿಸಿ ನನ್ನನ್ನು ಬಿಡಲೇ ಇಲ್ಲ ಅವರು. ಇದು ರೈತರ ಆತ್ಮಹತ್ಯೆಗೆ ರಿಲೇಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತಂದುಬಿಟ್ಟು ಅದರಲ್ಲಿ
ಆ ಗುಲಾಬಿ ಬೆಳೆಯುವಂಥ ರೈತನಾಗಿ, ಗುಲಾಬಿ ಬೆಳೆಯೋದರಿಂದ ಆ ರಾಸಾಯನಿಕಗಳಲ್ಲಿರೋ ಪಾದರಸ ಭೂಮಿಯಲ್ಲಿ ಸೇರಿ ಭೂಮಿಯನ್ನು ವಿಷಮಯವನ್ನಾಗಿ ಮಾಡಿ ರೈತನ ಬದುಕನ್ನೇ ಹಾಳು ಮಾಡುವಂಥ ಪರಿಸ್ಥಿತಿ ಅದರಲ್ಲಿ ಉಂಟು ಮಾಡಿ ಅದ್ಭುತವಾದ ಕೂಗ ಕೇಳುವವರಿಲ್ಲ ಅಂತ ಏಕಪಾತ್ರಾಭಿನಯದ ನಾಟಕವನ್ನು ಅವರೇ ನಿರ್ದೇಶನ ಮಾಡಿದರು, ಅವರೇ ವಿನ್ಯಾಸ ಮಾಡಿದರು. ಎಲ್ಲವೂ ಅವ್ರದ್ದೇನೆ. ರಂಗರೂಪ ಏನಂತ ಕರೆದ್ರೂ ಕೂಡ ಒಂದು ಅದ್ಭುತವಾದ ಏಕವ್ಯಕ್ತಿ ಪ್ರದರ್ಶನದ ನಾಟಕವನ್ನು ನನ್ನಿಂದ ಮಾಡಿಸಿದ್ರು. ಅದು ಸುಮಾರು 17 ಪ್ರಯೋಗಗಳನ್ನು ಕಂಡಿತು. ಸಾಕಷ್ಟು ಮಾಧ್ಯಮಗಳಲ್ಲಿ ಆಗಲಿ ಜನರಲ್ಲಾಗಲಿ ಮೆಚ್ಚುಗೆಯನ್ನು ಗಳಿಸಿರುವಂಥ ನಾಟಕ. ಇಂಥ ಮೆಚ್ಚುಗೆ ಅಂತ ನಾಟಕ ಒಂದೊಂದು ಹೆಸರಿಸಿದ್ರು ಕೂಡ ಋಣವೆಂಬ ಸೂತಕ, ಸಂತೆಯೊಳಗೊಂದು ಮನೆಯ ಮಾಡಿ, ಹೀಗೆ ಅನೇಕ ವೆಂಕಟಪ್ಪನ ಕಾನೂನು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ನಾಟಕಗಳನ್ನು ನಮಗೆ ಇತ್ತೀಚೆಗೆ ಶೇಕ್ಸ್ಪಿಯರ್ನ ನಾಟಕಗಳನ್ನು, ಮುಖ್ಯವಾಗಿ ಟೇಮಿಂಗ್ ಆಫ್ ದ ಸ್ರೂ ಅಬ್ಬಾ ಹುಡುಗಿಯಾಗಿ, ಸಿಂಬಲಿನ್ ಮಯೂರಿ ನಾಟಕವಾಗಿ ಅವರು ರಂಗರೂಪಕ್ಕಿಳಿಸಿದ್ದಾರೆ. ಮಯೂರಿ ನಾಟಕಕ್ಕೆ ನನ್ನಿಂದಲೇ ಒಂದಿಷ್ಟು ಸುಮಾರು 10ರಿಂದ 15 ಹಾಡುಗಳನ್ನು ಬರೆಸಿ ಅದೊಂದು ಸಂಗೀತ ಪ್ರಧಾನ ನಾಟಕ ಆಗಲಿ ಅಂತನೋ ಆಶಯ ಅವರದಾಗಿತ್ತು. ನಾಟಕ ಪೂರ್ತಿ ರಚನೆಗೊಂಡಿದೆ, ಪ್ರಯೋಗಕ್ಕೆ ಸಿದ್ಧವಾಗಿತ್ತು. ಆದರೆ ಅದನ್ನು ಅವರೊಡನೆ ನೋಡುವಂಥ ಒಂದು ಅವಕಾಶ ನಮಗೆ ಯಾರಿಗೂ ಇಲ್ಲ ಅಂತ ಅನ್ನೋದನ್ನು ಬಹಳ ನೋವಿನ ಸಂಗತಿ. ಇಂಥ ಒಬ್ಬ ಪ್ರತಿಭಾನ್ವಿತ ನಟನನ್ನು, ಸ್ನೇಹಜೀವಿಯನ್ನು ಅವರು ಇತ್ತೀಚೆಗೆ ನಾಟಕಗಳನ್ನು ಅಷ್ಟೇ ಅಲ್ಲ, ಒಳಸುಳಿ ಅಂತನೂ ಒಂದು ಕಾದಂಬರಿ ಅನ್ನು ಕೂಡ ಬರೆದಿದ್ದಾರೆ. ಆ ಕಾದಂಬರಿ, ನಾಟಕ ಎಲ್ಲ ಕ್ಷೇತ್ರಗಳಿಗೂ ಕೈಯಾಡಿಸಿ ಇನ್ನಿಷ್ಟು ನಮಗೆ ಕೊಡುಗೆಯನ್ನು ಕೊಡಬಹುದಾಗಿದ್ದ MC ಆನಂದ್ ದಿಢೀರ್ನೆ ನಮ್ಮಿಂದ ಆಗಲಿ ನಮಗೆಲ್ಲ ನೋವನ್ನು ಉಂಟು ಮಾಡಿರೋ ಸಂಗತಿ ಇಡೀ ರಂಗಾಸಕ್ತರಿಗೆ ಆಘಾತವನ್ನು ಉಂಟು ಮಾಡಿದೆ. ಇನ್ನು ಏನು ಹೆಚ್ಚಿಗೆ ಹೇಳೋದು, ಆಗಿರುವಂತಹ ನೋವಿನ ಬಗ್ಗೆ ಆಡೋದಕ್ಕೆ ಪದಗಳು ಸಾಲಲ್ಲ. ಅದನ್ನು ಅರಗಿಸ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ನದಿ. ನಾನು ಮಾಡಿದ ಮೊದಲೇ ನಾಟಕ ಮುಟ್ಟಾಳ. ಬರೆದು ಡೈರೆಕ್ಷನ್ ಮಾಡಿದ್ದು MC ಆನಂದ್ ಅಂಕಲ್. ಆ್ಯಕ್ಟಿಂಗಲ್ಲಿ MC ಆನಂದ್ ಅಂಕಲ್ ಊಟ ಮಾಡೋ ಬಾಯಿ ಹೇಗೆ ಆಡಿಸೋದು, ನಿದ್ದೆ ಮಾಡೋದು, ಯಾವ ಕಲರ್ ಡ್ರೆಸ್ ಹಾಕೊಂಡ್ರೆ ನಾಟಕದಲ್ಲಿ ಹೈಲೈಟ್ ಆಗುತ್ತೆ ಅಂತ MC ಆನಂದ್ ಅಂಕಲ್ ನನ್ನ ರೋಲಲ್ಲಿ ಹೇಳ್ತಾಯಿದ್ರು. ನನಗೆ ಆ ರೋಲಲ್ಲಿ ಡೈಲಾಗ್ಸ್ ಇರಲಿಲ್ಲ. ಅಂಕಲ್ ಡೈಲಾಗ್ಸ್ ಕೊಡಿ ಅಂಕಲ್ ಅಂತ ನಾನು ಕೇಳ್ತಾಯಿದ್ದೆ. ನಾನು ಗ್ಯಾರಂಟಿ ಡೈಲಾಗ್ಸ್ ಕೊಡ್ತೀನಿ ಅಂತ ನೆಕ್ಸ್ಟ್ ನಾಟಕದಲ್ಲಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ಈಗ MC ಆನಂದ್ ಅಂಕಲ್ ಇಲ್ಲ, ಮತ್ತೆ ಬರ್ತಾರೆ, ಡೈಲಾಗ್ಸ್ ಇರೋ ರೋಲ್ ಕೊಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಭರತ್ ಕುಮಾರ್. ಆನಂದ್ ಸರ್ ಇಲ್ಲದೆ ಇರೋದು ತುಂಬಾ ಬೇಜಾರಾಗುತ್ತೆ. ನನಗೆ ಆನಂದ್ ಸರ್ ಮೊದಲನೇ ಸಲ ಪರಿಚಯ ಆಗಿದ್ದು ಧ್ವನಿ ತಂಡದ ಮುಖಾಂತರ. 2018 ಮಾರ್ಚ್ ಏಪ್ರಿಲ್ ಅನಿಸುತ್ತೆ. ಧ್ವನಿ ತಂಡದವರು ನಾಟಕ ಮಾಡೋಣ ಅಂತ ಶುರು ಮಾಡ್ತಾರೆ. ಆಗ ಆನಂದ್ ಸರ್ರು ಅವರೇ ಬರೆದಿರುವಂಥ ಮುಟ್ಟಾಳ ಸ್ಕ್ರಿಪ್ಟ್ ನಮ್ಮ ಧ್ವನಿ ತಂಡಕ್ಕೋಸ್ಕರ ನಿರ್ದೇಶಿಸಿ ನಾಟಕವನ್ನು ಪ್ರಾರಂಭಿಸ್ತಾರೆ. ಆಗ ನನಗವರು ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ಬಿಟ್ಟರೆ ಉಗ್ರಂ ಸಿನಿಮಾಲಿ ನೋಡಿದ್ವಿ. ಸೊ ನನ್ನ ಮೊದಲ ನಾಟಕ ಮುಟ್ಟಾಳಕ್ಕೆ ಅವರೇ ನಿರ್ದೇಶಕರು, ಅವರೇ ನನಗೆ ಒಳ್ಳೆ ಪಾತ್ರನ ಕೊಡ್ತಾರೆ. ಖಳನಾಯಕನಾಗಿ ಅದರಲ್ಲಿ ಮಾಡಿದ್ದೆ. ಅವರು ಹೇಳ್ಕೊಡ್ತಾ ಇದ್ದಿದ್ದು ಶೈಲಿ ಆಗಿರ್ಬೋದು, ಅವ್ರ ಎನರ್ಜಿ ಆಗಿರ್ಬೋದು, ನಿಜವಾಗ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಈಗಲೂ ರಿಹರ್ಸಲ್ ವೀಡಿಯೋಗಳು ಅದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅವ್ರು ಇಲ್ಲದೆ ಇರೋದು. ಇನ್ಫ್ಯಾಕ್ಟ್ ನನ್ನ ಮೊದಲ ರಂಗಭೂಮಿಯ ನಾಟಕದ ನಿರ್ದೇಶಕರು MC ಆನಂದ್ ಸರ್. ಸೊ ಇದನ್ನೇ ನಾನು ಯಾವತ್ತೂ ಮರೆಯಲ್ಲ. ನಾಟಕದ ಪ್ಲೇಸ್ಗೆ ಅವರು
ಸ್ಪ್ಲೆಂಡರ್ ಓಡಿಸ್ಕೊಂಡು ಬರ್ತಾ ಇದ್ದಿದ್ದು ಅದೇ ಗೊತ್ತಾಗುತ್ತೆ. ಪಕ್ಕ ಟೈಮಲ್ಲೇ ಇರ್ತಾಯಿದ್ರು. ನಾವೇ ಒಂದು ಸ್ವಲ್ಪ ಒಂದು 10-15 ನಿಮಿಷ ಲೇಟ್ ಮಾಡ್ತಿದ್ವಿ. ಅವ್ರು ಮಾತ್ರ ಪಕ್ಕ ಟೈಮ್ಗೆ ಇರೋರು. ಆ ವಯಸ್ಸಲ್ಲೂ ಆ ಎನರ್ಜಿ, ಆ ಜೋಶ್ ನೋಡಿದರೆ ಈಗಿನವರು ಏನೋ ಕಂಪ್ಯಾರಿಸನ್ನೇ ಇಲ್ಲ. ಆಮೇಲೆ ಒಂದೂವರೆ ವರ್ಷ ಆದಮೇಲೆ ಅವ್ರ ಮನೆಗೂ ಸಹ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ ಸತೀಶ್ ಜೊತೆ. ಆಗ ಅವರು ತುಂಬ ಸ್ಕ್ರಿಪ್ಟ್ಗಳು ಬರಿತಾ ಇದ್ದೀನಿ, ಈಗಿನವ್ರಿಗೆ ಅಭಿನಯ ಹೇಳ್ಕೊಡ್ಬೇಕು, ರಂಗಭೂಮಿನ ಯುವ ಜನಾಂಗಕ್ಕೆ ಪರಿಚಯ ಮಾಡಬೇಕು, ಇನ್ನು ನಿರ್ದೇಶನ ಮಾಡಬೇಕು, ಸ್ಕ್ರಿಪ್ಟ್ಗಳು ಸಾಕಷ್ಟಿವೆ, ಅಷ್ಟು ತೋರಿಸ್ತಾಯಿದ್ರು. ಅವ್ರ ಮನೇಲಿ ಅಷ್ಟು ಉತ್ಸುಕರಾಗಿ ರಂಗಭೂಮಿ, ಅಭಿನಯ, ನಿರ್ದೇಶನ, ನಾಟಕಗಳು ಅದ್ರ ಬಗ್ಗೆ ತುಂಬ ಮಾತಾಡ್ತಾನೇ ಇದ್ದರು ಅವ್ರ ಮನೆಗೆ ಹೋದಾಗ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಆನಂದ್ ಸರ್ ಇಲ್ಲದೆ ಇರೋದು. ಇನ್ವೆಸ್ ಥ್ಯಾಂಕ್ ಯು ಸರ್, ಆನಂದ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೃತ್ಪೂರ್ವಕ ನಮನಗಳು ಹಾಗೂ ಧನ್ಯವಾದಗಳು. ಹಾಯ್ ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ನಾನೊಬ್ಬ ಆರ್ಟಿಸ್ಟ್, ಆ್ಯಕ್ಟರ್. ಸೊ ತುಂಬ ಆ್ಯಕ್ಟರ್ಸ್ಗಳ ಥರ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಥಿಯೇಟರಲ್ಲಿ ಕಲಿತೆ, ತುಂಬ ಜನದಿಂದ ಕಲಿತೆ. ಬಟ್ ಇವತ್ತು ಒಬ್ಬರು ಸ್ಪೆಷಲ್ ಪರ್ಸನ್ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ದ ಪರ್ಸನ್ ಈಸ್ ನಾಟ್ ವಿತ್ ಅಸ್ ಎನಿಮೋರ್, ಬಟ್ ಹಿ ಈಸ್ ಆಲ್ವೇಸ್ ಮೈ ಗುರು. ಹಿ ವಿಲ್ ಆಲ್ವೇಸ್ ಬಿ ಮೈ ಗುರು. ಐ ವಿಲ್ ನೆವರ್ ಎವರ್ ಫರ್ಗೆಟ್ MC ಆನಂದ್ ಸರ್. ನಾನು ಆನಂದ್ ಸರ್ನ ಮೀಟ್ ಮಾಡಿದ್ದು ನಮ್ಮ MS ಸತ್ಯು ಸರ್ ಅವ್ರ ಪ್ರೊಡಕ್ಷನ್ ಆದ ಗುಲೇಬ ಕಾವಲಿ ಆಡಿಷನಲ್ಲಿ ಕರೆದಿದ್ರು. ನಾನು ಅಲ್ಲಿ ಹೋಗಿದ್ದೆ. ಸೊ ಫಸ್ಟ್ ಪರ್ಸ್ನಲ್ ಟಾಕ್ ಅಂದರೆ ಗ್ರೂಪಲ್ಲೆಲ್ಲ ಕೂತಿ ಸರ್ ಎಲ್ಲ ಹತ್ರ ಮಾತಾಡ್ಸಿದ್ರು. ತುಂಬ ದ ಬೆಸ್ಟ್ ಥಿಂಗ್ ಅಬೌಟ್ MC ಸರ್ದು ಏನಿತ್ತು ಅಂದರೆ, ಅವರು ತುಂಬ ಎನರ್ಜೆಟಿಕ್ ಪರ್ಸನ್. ಅವರು ಈಸ್ way senior to us in experience, in acting, in everything. He will do anything, he used to do anything. ಬಟ್ ಅವರು ಅಷ್ಟಿದ್ರೂ ನಮ್ಮ ಹತ್ರ ಕಲಿತಾಯಿದ್ರು. ಅವ್ರು ಹೇಳ್ತಾರೆ, ಇಲ್ಲ ಏನಾದರೂ ಹೊಸದಿದ್ದರೆ ಹೇಳಿ ನಾನು ಕಲಿಯೋಂತ. ಆ ಥರ ಎಲ್ಲರೂ ಮಾಡೋಕ್ಕಾಗಲ್ಲ. ಆ ಒಂದು ಅವರಿಂದ ನಾನು ತುಂಬ ಕಲಿತೆ. ಆ್ಯಂಡ್ ಸೆಕೆಂಡ್ಲಿ ನನಗಿನ್ನೊಂದು ಐ ಜಸ್ಟ್ ನನ್ನ ಮೆಮೊರಿದಲ್ಲಿ ಹಂಗೆ ಅದು ಕಾವಾಗಿದೆ. ನಾನೆಲ್ಲ ಮುಗಿಸಿ ಪ್ಲೇ ರೀಡಿಂಗ್ ಎಲ್ಲ ಆಗಿ, ಸರ್ ನಾನು ಕಾಸ್ಟ್ ಆಗ್ತೀನೋ ಬೇಡ ಆಗಲ್ವೋ ಗೊತ್ತಿಲ್ಲ, ಬಟ್ MS ಸತ್ಯು ಸರ್ ಜೊತೆ ನಾನು ಕೆಲಸ ಮಾಡಬೇಕು ಆ್ಯಂಡ್ ನಿಮ್ಮ ಜೊತೆನೂ ಕೆಲಸ ಮಾಡಬೇಕು, ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದ್ದೀನಿ, ಸೀರಿಯಲ್ಸಲ್ಲೆಲ್ಲ ನೋಡಿದ್ದೀನಿ ಸರ್ ಅಂತ ಹೋಗಿ ಮಾತಾಡಿ ನಾನು ಹೇಳಿದೆ, ಸರ್ ಪ್ರಾಬಬ್ಲಿ ನನ್ನ ಕನ್ನಡ ಅಷ್ಟು ಸ್ಪಷ್ಟತೆಯಿಂದ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಅವ್ರು ಹೇಳಿದ್ರೆ, ಇಲ್ಲ ಮುಂದೆ ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದಾಗ ಮಾಡ್ತೀನಿ ಅಂದರು. ಆ್ಯಂಡ್ ಇವತ್ತು ನಾನು ಸಿನಿಮಾಗಳು ಮಾಡ್ತಿದ್ದೀನಿ ಅಂತಕ್ಕೆ ಕಾರಣ MC ಸರ್. ಯಾಕಂದರೆ ಅವ್ರು ನನಗೆ ತುಂಬ ಗೈಡೆನ್ಸ್ ಕೊಟ್ಟರು, ಕನ್ನಡನ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅಂತ. ಕನ್ನಡ ಮಾತಾಡ್ತೀವಿ, ಕನ್ನಡ ನಮ್ಮ ಭಾಷೆ, ಆದರೆ ಸ್ವಲ್ಪ ಎಲ್ಲೋ ಕೆಲವೊಂದು ಪದಗಳನ್ನ ಉಚ್ಚಾರಣೆ ಮಾಡೋದಲ್ಲಿ ತಪ್ಪು ಮಾಡ್ತಾಯಿದ್ದೆ, ಅದನ್ನು ಸರ್ ಕರೆಕ್ಟ್ ಮಾಡಿದ್ರು. ಆ್ಯಂಡ್ ಪರ್ಸ್ನಲಿ ನನ್ನ ಹೆಸರು ಇಮ್ರಾನ್ ಅಂತ, ಬಟ್ ಎಲ್ಲರೂ ಕರೆಯೋದು ಇಮ್ಮಿ ಅಂತ ಕರೀತಾರೆ. ಆ್ಯಂಡ್ ಸರ್ರು ನನ್ನ ಇಮ್ಮಿ ಅಂತ ಕರೆಯೋರು. ಸರ್ ನನಗೆ ಒಂದು ಫ್ರೆಂಡ್ ಆಗಿಬಿಟ್ಟಿದ್ರು. ವೆನ್ ಐ ಹರ್ಡ್ ಅಬೌಟ್ ಹಿಮ್ ದಟ್ ಹಿ ಪಾಸ್ಡ್ ಅವೇ, it was very very tough for me because I never expected, I think, because ನನಗೆ ತಂದೆ ಇಲ್ಲ. ಸೊ ಒಂದು ಫಾದರ್ಲಿ ಫಿಗರ್ ನಾನು ನೋಡ್ತಾಯಿದ್ದೆ. ಯಾಕಂದರೆ ಅವ್ರು ನನ್ನ ಯಾವತ್ತೂ ಸ್ಟೂಡೆಂಟಾಗಿ ನೋಡೇ ಇಲ್ಲ. ಓಕೆ, ಫ್ರೆಂಡಾಗಿ ನೋಡೋರು, ನಂಗೆ ತುಂಬ ಗೈಡ್ ಮಾಡೋರು. ಆ್ಯಂಡ್ ಕೆಲವೊಂದು ಸರಿ ಏನಂದರೆ, ನಾನು ಸರ್ಗೆ ಹೇಳ್ತಾಯಿದ್ದೆ, ಸರ್ ದಯವಿಟ್ಟು ಅವ್ರಿಗೆ ಡಯಾಬಿಟಿಕ್ ಇತ್ತು, ಸೊ ನಾನು ಟೀ ಕೊಡ್ತಾರಲ್ಲ ಹೇಳ್ತಾರೆ, ಸರ್ ಕುಡಿಯೋಂಗಿಲ್ಲ ನೀವು, ಶುಗರ್ ಜಾಸ್ತಿ ಇದೆ ಅಂತ. ಆ್ಯಂಡ್ ಈಸ್ ಸಚ್ ಎ ಗುಡ್ ಗಾಯ್. ಓಕೆ, ಅಷ್ಟು ದೊಡ್ಡವರು ಆದರೂ ನನ್ನ ಮಾತು ಕೇಳೋರು. ಸೊ ನನಗೆ ಒಂದು ಹೇಳೋರು, ನಂಗೆ ಮಗನ ಥರ ನೀನು ನೋಡ್ಕೊಳ್ತೀಯ ಅಂತ ಹೇಳೋರು. ಸೊ ಐ ವಿಲ್ ಮಿಸ್ MC ಸರ್ ಫಾರ್ ಶ್ಯೂರ್.